ಸೊ ಇಂಡಿಯನ್ ರೆಸ್ಟೋರೆಂಟಲ್ಲಿ ಇದೀನಿ ನೋಡಿ. ಬಟ್ ಎಳ್ನೀರು ರೇಟ್ ನೋಡ್ಬಿಟ್ಟೆ ಭಯ ಬಿದ್ದೋಗ್ಬಿಟ್ಟೆ. ಪಾನಿಪುರಿ 12 ರಿಂಗಿಟ್ಸಾ? ಹೌ ಮಚ್ ಇನ್ ಇಂಡಿಯನ್ ರುಪೀಸ್? 80 ರೂಪಾಯಿ ಕಾಫಿಗೆ. ಮಸಾಲ ದೋಸೆ ನೋಡಿ, ಮಸಾಲ ದೋಸಾಯಿ ಅಂತ ಕೇಳಿದೆ. ನಾನು ಕೇಳ್ತೀನಿ ದೋಸಾಯಿ ಏನು ಅಂತ. ಆ ದೋಸಾಯಿ ಅಂತ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಇಂಡಿಯನ್ಗೆ ಯಾರೋ ಬೇರೆ ಕಂಟ್ರಿ ಹೇಳ್ಕೊಂಡು ಆಗ್ಬಿಡಲ್ಲಪ್ಪ. ಪಲ್ಯನೇ ಹಾಕಿಲ್ಲ ಗಲೀಜ್ ಮತ್ತು ಚೆನ್ನಾಗಿದೆ ಓಕೆ. ಇಂಡಿಯನ್ ಫುಡ್ ಇಲ್ಲದೆ ನಮ್ಗೆ ಇರೋಕ್ಕಾಗಲ್ಲ ಅಂದರೆ ಓಕೆ, ಮ್ಯಾನೇಜಬಲ್ ಅಷ್ಟೇ. ಬಟ್ ಟೇಸ್ಟ್ ಚೆನ್ನಾಗಿಲ್ಲ. ಅಲ್ಲಪ್ಪ, ಕಾಫಿ ಕೊಡಿ ಅಂದರೆ ಏನು ಇವರೇನು ಜ್ಯೂಸ್ ಕೊಟ್ಟಿದ್ದಾರೆ ಇಷ್ಟು ದೊಡ್ಡದು. ತುಂಬ ಶುಗರ್ ಆಗಿಬಿಟ್ಟಿದೆ, ಎಕ್ಸ್ಟ್ರೀಮ್ ಶುಗರ್ ಹಾಕಿದ್ದಾರೆ. MRT ಮೆಟ್ರೋ ಅಲ್ಲಿ ಇದಿದೆ, ವೆಂಡಿಂಗ್ ಮಿಷಿನ್ ಇದೆ. ಸೊ ಬಿತ್ತು ನೋಡಿ ಕೆಳಗಡೆ ಕರೆಕ್ಟಾಗಿ ಇಲ್ಲಿ ಹಾಕಬೇಕು ಇದೆ. ಎಸ್, ಸೂಪರ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ವೆಂಡಿಂಗ್ ಮಿಷಿನ್ನ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಎಸ್, ಲೆಟ್ಸ್ ಗೋ. Trying Indian food in Malaysia. Bad idea. ಗೈಸ್, ಬಾಟು ಕೇವ್ಸ್ ಬ್ಯಾಕ್ ಸೈಡು ನಿಮಗೆ ಬೇಕು ಅಂದರೆ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ. ಈ ಬಾಟು ಕೇವ್ಸ್ ಆದರೆ ನೋಡಿ ಇಲ್ಲೇ ಎಲ್ಲ ಸಿಗುತ್ತೆ. ಇಲ್ಲಿ ಇಂಡಿಯನ್ ಫುಡ್ಸ್ ಇದೆಯಂತೆ. ಸೊ ನಾನು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಎಳ್ನೀರು ರೇಟ್ ನೋಡ್ಬಿಟ್ಟೆ ಭಯ ಬಿದ್ದೋಗ್ಬಿಟ್ಟೆ. ಇಲ್ಲಿದೆ ನೋಡಿ, ಇಲ್ಲೂ ಇದೆ. ಅಲ್ಲೊಂದು ಕಡೆ ಎಳ್ನೀರು, ಒಂದು ಎಳ್ನೀರಿಗೆ 7 ರಿಂಗಿಟ್ ಹಾಕ್ತಿದ್ದಾನೆ. 7 ರಿಂಗಿಟ್ ಅಂದರೆ ಎಷ್ಟಾಯಿತು? 170 ರುಪೀಸ್ ನಿಯರ್ಲಿ 160 ರುಪೀಸ್ ಆಗುತ್ತೆ. ಸೊ ನೋಡೋಣ ಹೇಗಿದೆ ಅಂತ ಫುಡ್ಸ್ ಎಲ್ಲ. ಆ್ಯಕ್ಚುಲಿ ಇಂಥ ಕಡೆ ಶಾಪಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಇಡ್ಲಿ ಮೆನು, ಪಾನಿಪುರಿ 12 ರಿಂಗಿಟ್ಸಾ? ಒಂದು ಪಾನಿಪುರಿ 12 ರಿಂಗಿಟ್ ಅಂದರೆ ನಾನು ಬಿದ್ದೋಗ್ಬಿಡ್ತೀನಿ ಅಷ್ಟೇ. ನಾರ್ಮಲ್ ತಿನ್ನೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಾಸ್ಟ್ಲಿ ಆಗ್ಬಿಡುತ್ತೆ. ಸೊ ಲೆಟ್ಸ್ ಸಿ ಇದೆ ಅಂತ. ಇಲ್ಲಿ ಆಯ್ತು ಬ್ರೋ. ಹೌ ಮಚ್ ಫಾರ್ ದ ಟಿ-ಶರ್ಟ್ಸ್? T-shirt, this one 20 ringgit, this one 25. 25. Costly man. Can you make discount? You buy 3, I give you 50 ringgit. 15. 50. 50. Yeah. For 3. Cheap price. Look, 15 into 3. I got it. Only How much in Indian rupees? Indian rupee 3 piece. ಹಾರ್ಡ್ ರಾಕ್ ಚೆನ್ನಾಗಿದೆ ನೋಡಿ ಅದು. ಇವಾಗ ನೋಡಿ, ನಾನು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಬಾಟು ಕೇವ್ಸ್ ಕಾಣುತ್ತಲ್ಲ, ಅದ್ರ ಆಚೆನೇ ಇದೆ. ಸೊ ಪ್ರೈಸಸ್ ಎಲ್ಲ ಗೈಸ್ ಅಫೋರ್ಡಬಲೇ ಇದೆ. ದೋಸೆ ತಗೊಂಡೆ. ಇದು ಏನು ಅಂತಂದರೆ ನೋಡಿ, ಕಾಫಿಗೆ 8 ರಿಂಗಿಟ್, 4 ರಿಂಗಿಟ್ ಅಂದರೆ ಎಷ್ಟು? 80 ರೂಪಾಯಿ ಕಾಫಿಗೆ. ಅದು ಬಿಟ್ಟರೆ ಮಸಾಲ ದೋಸೆ ನೋಡಿ, ಮಸಾಲ ದೋಸಾಯಿ ಅಂತ ಕೇಳಿದೆ. ನಾನು ಕೇಳ್ತೀನಿ ದೋಸಾಯಿ ಏನು ಅಂತ. ಆ ದೋಸಾಯಿ ಅಂತ. ಆಮೇಲೆ ಒಬ್ಬರು ಯಾರಪ್ಪ ಅವರು, ಆ ಭಟ್ರು ಬಂದುಬಿಟ್ಟಿದ್ದಾರೆ ನೋಡಿ. ಅವ್ರು ಬಂದ್ಬಿಟ್ಟಂದರು ದೋಸಾಯಿ ಇಲ್ಲಪ್ಪ, ದೋಸೆ ಅದು ಈ ಥರ ಇಲ್ಲ ಅಂತ ಹೇಳ್ತಾರೆ. ಸೊ ಇಂಡಿಯನ್ ರೆಸ್ಟೋರೆಂಟಲ್ಲಿ ಇದೀನಿ ನೋಡಿ, ಕಾಣುತ್ತಲ್ಲ. ಸೊ ಇಲ್ಲಿ ಊಟ ಮಾಡ್ಕೊಂಬಿಟ್ಟು, ತಿನ್ಕೊಂಬಿಟ್ಟು ಹೋಗೋಣ ಆಚೆ. ಇಂಡಿಯನ್ ರೆಸ್ಟೋರೆಂಟ್ ತಿನ್ನೋಕ್ಕಾಗಿಲ್ಲ ಅಂದರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಸೊ ಒಳ್ಳೆಯದಾಯಿತು. ನನ್ನ ದೋಸೆ ಬರ್ತೇ ಗೈಸ್. ಇವಾಗ ದೋಸೆ ಬಂತು. ಥ್ಯಾಂಕ್ ಯು. ಸಾಂಬಾರು ಓಕೆ ಗೈಸ್, ದೋಸೆ ಬಂದಿದೆ. ಯಾವಾಗಲೂ ಮಾಡಿರೋ ಥರ ಇದೆ ತಣ್ಣಗೆ. ಬಟ್ ಓಕೆ, ಏನು ಮ್ಯಾನೇಜಬಲ್. ತಿನ್ನೋಣ. ಓಕೆ ಗಾಟ್ ಇಟ್. ಓಕೆ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ನೋಡಿ 3 ಹೇಳ್ತಿದ್ದಾರೆ. ಸೊ ಇಂಡಿಯನ್ಗೆ ಯಾರೋ ಬೇರೆ ಕಂಟ್ರಿ ಹೇಳ್ಕೊಂಡು ಆಗ್ಬಿಡಲ್ಲಪ್ಪ, ಅದು ಇದು ಅಂತ. ನಮಗೆ ಗೊತ್ತಿಲ್ಲಂಗೆ ಏನೋ ಇದೆಯಾ ಹೇಳಿ. ಸೊ ಲೆಟ್ ಸ್ಟಾರ್ಟ್ ಈಟಿಂಗ್ ದೋಸೆ. ಬನ್ನಿ. ಸೊ ಗೈಸ್, ಇವಾಗ ದೋಸೆ ತಿಂದು ನೋಡೋಣ. ಮಸಾಲೆ ಇದೆಲ್ಲಿದೆ? ಚಟ್ನಿ, ಸಾರಿ ಇದೇ ಇಲ್ಲ. ಅಯ್ಯಯ್ಯೋ, ಏನಂತಿರೋದಕ್ಕೆ ಪಲ್ಯನೇ ಹಾಕಿಲ್ಲ ಗಲೀಜ್ ನನ್ನ ಮಕ್ಕಳು. ಸೊ ಚಟ್ನಿ ಹಾಕ್ಕೊಂಡಿದ್ದೀನಿ. ಸಾಂಬಾರಿಲ್ಲ. ವೆಜಿಟೇಬಲ್ ಕರಿ ಬೇಡ. ಸೊ ಚಟ್ನಿ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ ಓಕೆ. ಅಷ್ಟೊಂದಿಲ್ಲ, ಬಟ್ ದೋಸೆ ತಣ್ಣಗಾಗ್ಬಿಟ್ಟಿದೆ. ಚಟ್ನಿ ಒಂದು ನಾರ್ಮಲ್ ತಣ್ಣಗೆ ಇದೆ, ಬಟ್ ಟೇಸ್ಟ್ ಚೆನ್ನಾಗಿಲ್ಲ. ಬಟ್ ಇಂಡಿಯನ್ ಫುಡ್ ಇಲ್ಲದೆ ನಮ್ಗೆ ಇರೋಕ್ಕಾಗಲ್ಲ ಅಂದರೆ ಓಕೆ, ಮ್ಯಾನೇಜಬಲ್ ಅಷ್ಟೇ. ಬಟ್ ಕಂಪೇರ್ ಟು ಮಲೇಷಿಯನ್ 7-Eleven ಮತ್ತು ಅದರ ಫುಡ್ ಎಲ್ಲ ಇದು ಓಕೆ, ಬೆಟರ್ ಆಪ್ಷನ್. ಓಕೆ ಗೈಸ್, ದೋಸೆ ಮುಗಿಸ್ಬಿಟ್ಟು ಮೆಟ್ರೋಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಗೈಸ್. ನೋಡಿ, ಕಾಫಿ ಆರ್ಡರ್ ಮಾಡಿದೆ, 2 ರಿಂಗಿಟ್ಸ್ ಅಂತೆ. ಅಲ್ಲಪ್ಪ, ಕಾಫಿ ಕೊಡಿ ಅಂದರೆ ಏನು ಇವರೇನು ಜ್ಯೂಸ್ ಕೊಟ್ಟಿದ್ದಾರೆ ಇಷ್ಟು ದೊಡ್ಡದು. ಪಾಪ
ನೋಡು, ಇದು ಈ ವಿಡಿಯೋ ನಮ್ಮ ಅಪ್ಪಂಗೆ. ನಮ್ಮಪ್ಪ ಕಾಫಿ ಇಷ್ಟು ಕುಡಿದ್ಬಿಟ್ರೆ ಅವ್ರಿಗೆ ಇಡೀ ದಿನ ಕುಡಿಯೋಕೆ ಹೋಗೋಣ, ಮತ್ತೆ ಹಂಗಾಗುತ್ತೆ. ಟೇಸ್ಟ್ ನೋಡೋಣ ಗೈಸ್. ನನಗೂ ಕಾಫಿ ತುಂಬ ಇಷ್ಟ. ಅದು ಇಷ್ಟೊಂದು ಕೊಟ್ಟಿದ್ದಾರೆ, ವರ್ತ್ 42 ರೂಪೀಸ್ಗೆ ಈ ದೊಡ್ಡ ಕಾಫಿ. ಪರವಾಗಿಲ್ಲ, ಸೂಪರ್. ನೋಡಿ, ಇದು ಬಾಟು ಕೇಸ್ ಹಾಕ್ಸಿದೆ, ಅದೇ ರೆಡ್ ಸ್ಟ್ರಿಂಗ್. ಕಾಫಿ ಒಂದು ರೇಂಜಿಗೆ ಬರ್ತದೆ, ಬಟ್ ತುಂಬ ಶುಗರ್ ಆಗಿಬಿಟ್ಟಿದೆ. ಎಕ್ಸ್ಟ್ರೀಮ್ ಶುಗರ್ ಹಾಕಿದ್ದಾರೆ ಪಾಪ. ಈ ವಿಡಿಯೋ ನಿಂಗೆಲ್ಲ ಇದು ಕಾಫಿ ಶುಗರ್ ಜಾಸ್ತಿ ಇದೆ, ಬಟ್ ಓಕೆ, ಚೆನ್ನಾಗಿದೆ. ಗೈಸ್, ಇಲ್ಲಿ ನೋಡಿ, MRT ಮೆಟ್ರೋ ಅಲ್ಲಿ ಇದಿದೆ, ವೆಂಡಿಂಗ್ ಮಿಷಿನ್ ಇದೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನನಗೇನು ಬೇಡ ಇವಾಗ, ಆದರೂ ಒಂದ್ಸರಿ ಟ್ರೈ ಮಾಡೋಣ. ಏನು ಇಂಡಿಯಾದಲ್ಲಿ ಇಲ್ಲ. ಸೊ ಇಲ್ಲೆಲ್ಲ ನನಗೆಲ್ಲ ಗೊತ್ತಿಲ್ಲದೆ ಥರ ಇದೆ. ಸೊ ಐಸ್ ಲೆಮನ್ ಟೀ ತಗೋಣ ಅಂತ ಇದೆ. ಅಲ್ಲಿ ನೋಡಿ ಕಾಣುತ್ತಲ್ಲ, ಅಲ್ಲಿ ನಂಬರ್ 40, ಅದ್ರಲ್ಲಿ ಇನ್ಸರ್ಟ್ ಮಾಡಬೇಕು. 40 ಎಂಟರ್. ಇವಾಗ ದುಡ್ಡೆಲ್ಲ ಹಾಕಬೇಕು, ಮೋಸ್ಟ್ಲಿ ಇಲ್ಲೇ ಇರಬೇಕು. ಇಲ್ಲಪ್ಪ, ಎಂಟರು ಇನ್ಸರ್ಟ್ ಎನಿ ಬಿಲ್ ಅಮೌಂಟ್ ಓನ್ಲಿ ಕಾಯಿನ್ ಅಕ್ಸೆಪ್ಟೆಡಾ? ಇನ್ಸರ್ಟ್ ಬಿಲ್ ಕಲೆಕ್ಟಿವ್ ಐಟಮ್. ಗೈಸ್, ಇಲ್ಲಿ ನೋಡಿ, ನಾನೇ ನೋಡ್ಕೊಂಬಿಟ್ಟೆ ಕರೆಕ್ಟಾಗಿ. ಇಲ್ಲಿ ಹಾಕಬೇಕು. ಮತ್ತು ಎರಡು ರಿಂಗಿಟ್ಟು ಯೂನಿಟ್ ಪ್ರೈಸ್ 2 ರಿಂಗಿಟ್ ಹಾಕ್ತಿದ್ದೀನಿ. ಸೊ ಬಿತ್ತು ನೋಡಿ ಕೆಳಗಡೆ. ಇವಾಗ ಎಲ್ಲಿ ಇಲ್ಲಿ ತಗೊಬೇಕಾ? ಇದೆ. ಎಸ್, ಸೂಪರ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ವೆಂಡಿಂಗ್ ಮಿಷಿನ್ನ. ಐ ಗಾಟ್ ಮೈ ಐಸ್ ಲೆಮನ್ ಟೀ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಎಸ್, ಲೆಟ್ಸ್ ಗೋ.